ಶೋಭಲರಾಜ ಶಕುನಿ, ಶೋಭಲರಾಜ ಶಕುನಿ, ಏಕೆ ಮೌನವಾಗಿ ನಿಂತೆ ಶಕುನಿ? ಏಕೆ ಮೌನವಾಗಿ ನಿಂತೆ? ದುರ್ಯೋಧನನ ಹಿಡಿಕೂಳಿಗೆ ವಶನಾಗಿ ನಿನ್ನ ಸಹೋದರರಿಗೆ ಕೊಟ್ಟ ಮಾತನ್ನು ಮರೆತೆಯ? ನಿನ್ನ ಸಹೋದರರ ಆತ್ಮಗಳು ಪ್ರೇತಾತ್ಮಗಳಾಗಿ ಅಣ್ಣ 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 ಎಂದು ಕೂಗುತ್ತಿರುವ ಕೂಗು ನಿನಗೆ ಕೇಳದೆ ಶಕುನಿ? ಏಕೆ ಮೌನವಾಗಿ ನಿಂತೆ ಶಕುನಿ? ಏನಾಯ್ತು ನಿನ್ನ ಶಪಥ? ಏನಾಯ್ತು ನಿನ್ನ ಪ್ರತಿಜ್ಞೆ? ಏನಾಯ್ತು ನಿನ್ನ ಶಪಥ? ಈ ಶೋಭಲ ರಾಜ ಶಕುನಿ ಆಸ್ವಾದನೆಯಲ್ಲಿ ಒಳ್ಳ ಕೈಯುತ್ತಿರುವ ಅದಮ ಮರುಳುಗಳೇ ಕಂಟಕದ ಕರ್ಕಜಕ್ಕೆ ಏನಿ ಪ್ರಯಾಗ ಜ್ವಾಲೆಯನ್ನೇ ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಮರದ ಪ್ರಳಯ ತಾಂಡವ ಅಖಂಡ ಅಖಂಡ ಮರದ ಖಂಡಕ್ಕೆ ಕುಹಕ ಕುಕ್ಷೀಣಕದ ಪ್ರವೀಣ ಮಾತರಿಯದ ಮಹಾ ನಿಪುಣ ಈ ಶೋಭಲ ರಾಜ ಶಕುನಿಯೊಡನೆ ಈ ಶೋಭಲ ರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲೋಪ ದುರ್ಯೋಧನ, ದುರ್ನಿಚ, ದುರ್ಜಾತ, ದುರುಳ ದುರ್ಯೋಧನನೇ ಕೇಳು. ಒಂದು ನಿರಪರಾಧಿಗಳು ಗಾಂಧಾರ ವಂಶೋಧರಕರಾದ ನನ್ನ 99 ಮಂದಿ ಸಹೋದರರನ್ನು, ನನ್ನನ್ನು, ನನ್ನ ಜನ್ಮದಾತನನ್ನು ನಿನ್ನಯ ಕತ್ತಲೆ ಕಾರಾಗ್ರದಲ್ಲಿರಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರವಾದ ಹಿಂಸೆಯನ್ನು ಸ್ಮರಿಸಿಕೊಂಡರೆ, ಆ ಹಿಂಸೆಯನ್ನು ಸ್ಮರಿಸಿಕೊಂಡರೆ ಅಪ್ಪ ನನ್ನ ಗುಂಡಿಗೆಯು ಗಡಗಡನೆ ನಡುಗುವುದು. ಈ ನನ್ನ ಕೈಕಾಲುಗಳು ಕಂಪಿಸುತ್ತಿರುವವು. ನನ್ನ ರಕ್ತವೇ ಕುದಿಯುತ್ತಿರುವುದು ದುರ್ಯೋಧನ, ನನ್ನ ರಕ್ತವೇ ಕುದಿಯುತ್ತಿರುವುದು. ದುಷ್ಟ ದುರ್ವಿಧಿಯ ನನ್ನ ರಕ್ತವೇ ಕುದಿಯುತ್ತಿರುವುದು. ನನ್ನ ಅದ ಭಾಗ್ಯ ಸಹೋದರರಿಗೆ ಒಂದು ದಿನಕ್ಕೆ ಒಂದು ಇಡೀ ಅನ್ನ, ಒಂದು ಒರಳೆ ನೀರನ್ನು ನೀಡುತ್ತಿದ್ದೆ. ನನ್ನ ಸಹೋದರರು ಅದೆಲ್ಲ ನನಗೆ ತಂದಿಟ್ಟು ತಾವೆಲ್ಲರೂ ಉಪವಾಸ ಮಾಡಿ ಒಬ್ಬೊಬ್ಬರಾಗಿ ಸತ್ತದ ದುರ್ಯೋಧನ, ಒಬ್ಬೊಬ್ಬರಾಗಿ ಸತ್ತ. ದಾರುಣ್ಯ ದೃಶ್ಯವು ಈ ನನ್ನ ತುದಿ ಪಡೆಯಲು ಅಚ್ಚಳಿದೆ ಉಳಿದು ನಿರಂತರ ಬಡಭಾಗ್ಯ ಜ್ವಾಲೆಯಾಗಿ ನಂದು ಬೆಂದು ಕುಶಲನಾಗಿದ್ದೇನೆ. ಈ ದೇಹವನ್ನು ಅಣುವಾಗಿ ತುಂಡಸಿ ನೋಡಿದರು. ಪ್ರತಿಕಾರಕ್ಕೆ ಪ್ರತಿಕಾರ, ಚೇಡಿಗೆ ಚೇಡು, ರಕ್ತಕ್ಕೆ ರಕ್ತ ಎಂಬ ವಾತ್ಸಲ್ಯ ಹೊರತಾಗಿ ನನ್ನನ್ನು ಯಾವ ಅರಸಲು ಅಸಾಧ್ಯ. ದುಷ್ಟ ದುರ್ವಿಧಿಯ ಅಟ್ಟಹಾಸದಿಂದ ಮೆರೆತಿರುವ ದುರುಳ ದುರ್ಯೋಧನರೇ ಕೇಳು. ನಾನು ಸಹ ನಿನ್ನಂತೆಯೇ 99 ಮಂದಿ ಸಹೋದರರು ಒಳಗೊಂಡು ಸ್ಥಾಪಿಸಿ ಸಮಸ್ತ ರಾಮಂತ ರಾಜರನ್ನು ಓಲೈಸಿಕೊಂಡು ರಾಜ್ಯಭರ ಮಾಡಾಯಿತು. ದುರ್ಯೋಧನ ರಾಜ್ಯಭರ ಮಾಡಾಯಿತು. ಆಜಾದಿ ರಾಜ ರಾಜ ಮಾರ್ತಾಂಡ ದೇಶ ಶೋಭಲ ರಾಜ ಶಕುನಿ ಬಹು
ಬಹುಪರಾಕ್ ಬಹುಪರ. ಆದರೆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿ ಗೋಪುರವಾದವು. ಆದರೂ ಚಿಂತೆ ಇಲ್ಲ ದುರ್ಯೋಧನ, ಆದರೂ ಚಿಂತೆ ಇಲ್ಲ. ಅಂತೆಯೇ ನಿನ್ನೊಡನೆ ಸೇರಿ ಮುಳ್ಳನ್ನು ಮುಳಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು. ನಿನ್ನಂತ ಮೋಸಗಾರನ ದುರ್ಯೋಧನ, ನಿನ್ನಂತ ಮೋಸಗಾರರನ್ನು ಮೋಸದಿಂದಲೇ ನಾಶ ಮಾಡಬೇಕು ಎಂಬ ಇದೆ ನುಡಿಗಳಂತೆ ಅಡೆಯಡೆಗೆ ನಿನ್ನ ಅಡ್ಡ ಕಟ್ಟಿ ಅಡ್ಡ ದಾರಿಯಲ್ಲೇ ನೆಲೆಸುವೆನು. ನಿನ್ನ ರಕ್ತ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲೇ ಮುಳುಗಿಸುವೆನು, ರಕ್ತದ ಕೋಡಿಯಲ್ಲೇ ಮುಳುಗಿಸುವೆನು. ಅಣ್ಣ ಅಣ್ಣ ಹೊರಬೇಡಿ ಅಣ್ಣ ಹೊರಬೇಡಿರಿ ಅಣ್ಣ ಅಣ್ಣ ಹೊಳಬೇಡಿ ಹೊಳಬೇಡಿರಿ ಹೊಳಬೇಡಿರಿ ಎನ್ನದ ಭಾಗ್ಯ ಸಹೋದರರೇ, ಹೊಳಬೇಡಿರಿ ಹೊಳಬೇಡಿರೋ ಎನ್ನ ಹತ ಭಾಗ್ಯ ಸಹೋದರರೇ. ಉಳಿದಿರುವೆನು ನಾ ನಿಮಗಾಗಿ, ನಿಮ್ಮ ಹಿತಕ್ಕಾಗಿ. ಹೊಳಬೇಡಿರೋ ಎನ್ನ ಹತ ಭಾಗ್ಯ ಸಹೋದರರೇ. ತುಳಿದಿರುವೆನು ನಾ ನಿಮಗಾಗಿ, ನಿಮ್ಮ ಹಿತಕ್ಕಾಗಿ. ಸಮಯವ ಸಾಧಿಸಿ ದುರ್ಯೋಧನನ ಸಮಯವ ಸಾಧಿಸಿ ದುರ್ಯೋಧನನ ಸಹ ಸಹೋದರರನ್ನು ಹತಪಡಿಸುವೆನ. ಸಹ ಸಹೋದರರನ್ನು ಹತಪಡಿಸುವೆನ. ಹಳಬೇಡಿರೋ ಎನ್ನ ಹತ ಭಾಗ್ಯ ಸಹೋದರರೇ. ಉಳಿದಿರುವೆನು ನಾ ನಿಮಗಾಗಿ, ನಿಮ್ಮ ಹಿತಕ್ಕಾಗಿ. ದಗದಗೆ ಸೋಬೋದನ್ನ ಐಶ್ವರ್ಯದೋಲೆ, ದಗದಗೆ ಸೋಬೋದನ್ನ ಐಶ್ವರ್ಯದೋಲೆ. ಗುರುಕುಲದ ರಸನ ಮರಣ ಸಂತೋಲೆ, ಗುರುಕುಲದ ರಸನ ಮರಣ ಸಂತೋಲೆ. ಹಳಬೇಡಿರೋ ಎನ್ನ ಹತ ಭಾಗ್ಯ ಸಹೋದರರೇ. ಉಳಿದಿರುವೆನು ನಾ ನಿಮಗಾಗಿ, ನಿಮ್ಮ ಹಿತಕ್ಕಾಗಿ. ಕೆರಳಿಸಿ ಪಾಂಡವ ಕೌರವ ಯೋಧರ, ಕೆರಳಿಸಿ ಪಾಂಡವ ಕೌರವ ಯೋಧರ. ರಣಕಲೆ ವರವನು ರಣದಲ್ಲಿ ಚಲಿಸುವೆ, ರಣಕಲೆ ವರವನು ರಣದಲ್ಲಿ ಚಲಿಸುವೆ. ಹೊಳಬೇಡಿರೋ ಎನ್ನ ಹತ ಭಾಗ್ಯ ಸಹೋದರರೇ. ಉಳಿದಿರುವೆನು ನಾ ನಿಮಗಾಗಿ, ನಿಮ್ಮ ಹಿತಕ್ಕಾಗಿ. ಸೋದರರೇ ಸೋದರರೇ ಸೋದರರೇ
ಭಾಗ್ಯ ಸಹೋದರರೇ, ಹೇಳಬೇಡಿರಿ. ದುರ್ಯೋಧನ, ಇನ್ನ 99 ಮಂದಿ ಸಹೋದರರ ಚೆನ್ನ ಮುಂಡಗಳಿಂದ ನರಕದ ನಿರಾಂಜನ ಮಾಡಿಸುವೆನು. ನರಕದ ಭಯಂಕರ ಹಿಂಸೆಗಿಂತಲೂ ಈ ಕುರುಕ್ಷೇತ್ರದಲ್ಲಿ ನಿನಗಾಗುವ ಹಿಂಸೆಯು ಅತಿ ಭಯಂಕರ ಎನಿಸೋದು. ತಾಯ ಕಣ್ಣೀರು ತೊಯ್ದು ಗುರಿಯ ರಕ್ತದಿಂದ ಕಳಿಂಕಿತನಾಗಿ ಪುತ್ರ ಶೋಕದಿಂದ ದಯಿಸುತ್ತ ನಿನಗಾಗಿ ಒಂದೇ ಒಂದು ಕಣ್ಣೀರದೆ ಮಾಡಿ ನರಕದ ಮಾರ್ಗವನ್ನೇ ಹಿಡಿಸುವೆನು. ನರಕದ ಮಾರ್ಗವನ್ನೇ ಹಿಡಿಸುವೆನು. ಯಾರಿಗೆ ನರಕದ ಮಾರ್ಗ? ನಿನಗಲ್ಲವಯ್ಯ, ನಿನ್ನ ಪರಮ ವೈರಿಗಳ ಪಾಂಡವರಿಗೆ ಆಗಮನವಾಗಿತ್ತು. ನಾನು ಮಾಡಿದ ಕಾರ್ಯವು ಯುಕ್ತವೇ ಸತನಿ? ಚಿಂತೆಗೆ ಗುರುರಾಜ ಜಯದತ್ತ ಕೃತವರ್ಮಾದಿಗಳು ಸೈನ್ಯ ಸಮಯವೆಂದರೆಂದು ನೂತನ ಈ ದಿನ ಸಮಾಚಾರ ತಂದಿರೋನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯ ಸೂರನು ತನ್ನೆರಡು ತೋಳ್ಬಲದಿಂದ ಆ ಪಾಂಡವರ ಸಮಸ್ತ ಸೈನ್ಯವನ್ನೇ ಎದುರಿಸಬಲ್ಲನು. ಆದರೆ ನಾದಿ ಹಿಂಸೆ, ಸ್ವಯುತ ಕಲಹ ಇದು ಉಚಿತವೇ ಮಾವ? ಆ ದಿನ ನಾನು ದ್ವಾರಕೆಗೆ ಹೋಗಿದ್ದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ನಿನ್ನಭಿಮಾನದಿಂದ ಅವನ ಮಾತುಗಳನ್ನು ನಿರಾಕರಿಸಿದೆನ ಮಾವ. ಎಷ್ಟನು ಸತ್ಯದ ಕಲಂಕ ಸ್ವರೂಪನು ಅವನ ಮಾತು ಪ್ರಯೋಗದಲ್ಲಿ ಬಿಡುವುದರಿ ಅದನ್ನ. ಅಣ್ಣ, ಅಗ್ರಜ, ಅಣ್ಣ ನಾನು ನೋಡಿ ಬಂದೆ. ಅಣ್ಣ ನಾನು ನೋಡಿ ಬಂದೆ. ಬಲ್ಲ ಗೈದ ಕಾರ್ಯ ಅಗ್ರಜ, ಬಲ್ಲ ಗೈದ ಕಾರ್ಯ ಎಲ್ಲವನ್ನು ನೋಡಿ ಬಲಗೈದ ಕಾರ್ಯ ಎಲ್ಲವನ್ನು ನೋಡಿ ತಲ್ಲಣಿಬೋದು ಮನವು. ಅಗ್ರಜ, ತಲ್ಲಣಿಬೋದು ಮನವು. ಅಣ್ಣ ನಾನು ನೋಡಿ ಬಂದೆ. ಬಲ್ಲ ಗೈದ ಕಾರ್ಯ ವಿದುರನ ಮನೆಯೊಳ ಅಧಮಾನು ತಿಳಿಯೋ. ಅಗ್ರಜ, ವಿದುರನ ಮನೆಯೊಳ ಅಧಮಾನು ತಿಳಿಯೋ. ತಲ್ಲಣಿಬೋದು ಮನವು. ತಲ್ಲಣಿಬೋದು ಮನವು. ಅಣ್ಣ ನಾನು ನೋಡಿ ಬಂದೆ. ಬಲ್ಲ ಗೈದ ಕಾರ್ಯವ. ಅಗ್ರಜ, ಸಹೋದರ, ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನಂತೆ. ನಾಳೆ ಪ್ರಾತಃ ಕಾಲ ನಮ್ಮ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುವನಂತೆ. ಅಗ್ರಜ, ಏನು? ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನೆ? ನಡೆ ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧಪಡಿಸು. ಅಗ್ರಜ, ಆ ದರ್ಪಿತ ಗೋಪಾಲನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ. ಆಗಲೇ ರಾಜಪ್ರಸಾದವನ್ನು ದಾಟಿ ಆ ದರಿದ್ರ ವಿದುರನ ಮುರುಪು ಚೌಪಡಿಯನ್ನು ಆಶ್ರಯಿಸುವರಂತೆ. ಎಷ್ಟೊಂದು ಅವಹೇಳನ! ಅವ ಹೇಳುವನೆಲ್ಲ ಪ್ರಿಯ ಸಹೋದರ, ಯದುಪತಿಯು ಭಕ್ತರ ಪರಾಧೀನ. ಆತನಿಗೆ ವಿದುರುವಂತಹ ಭಕ್ತರು ಮತ್ತಾರಿರುವರು. ಈ ದಿನ ಆತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಚಿಂತಿಸಬೇಡ, ನಡೆ ಸಹೋದರ. ಅಗ್ರಜ, ಎಚ್ಚರಿಕೆ ಅಣ್ಣ, ಎಚ್ಚರಿಕೆ. ಅಗ್ರಜ, ಎಚ್ಚರಿಕೆ ಅಣ್ಣ, ಎಚ್ಚರಿಕೆ. ಗುರುಕುಲವೇ ವಿನಾಶವಾಗುವ ಸಮಯವು ಬಂದಿ. ಅದೆಚ್ಚರಿಕೆ. ಗುರುಕುಲವೇ ವಿನಾಶವಾಗುವ ಸಮಯವು ಬಂದಿ. ಅದೆಚ್ಚರಿಕೆ. ಅಣ್ಣ, ಎಚ್ಚರಿಕೆ.
ನನಗೊಪ್ಪದು ಒಪ್ಪದು ಒಪ್ಪದು. ಸಹೋದರ ಸಹೋದರ ಸಹೋದರ, ನೋಡಿದ್ಯಾ ಮಾವ, ನನ್ನ ಪ್ರಿಯ ಸಹೋದರನ್ನು ಶಾಸನ ಮಾಡುವುದು ನನಗೂ ಒಂದು ಸಲ ದುಸ್ಸಾಹಸವೆನಿಸುವುದು. ಮದಗದಗಳೆಷ್ಟೇ ಇದ್ದರೂ ಸಿಂಹಕ್ಕೆ ಸರಿಸಾಟಿ ಆಗಬಲ್ಲದೆ. ಇಷ್ಟನು ಶಾಂತಿಗಾಗಿ ಬಂದವನೆಲ್ಲ ಕೌರವೇಶ್ವರ. ಮತ್ತೆ ಹಾಗಿದ್ದರೆ ಈ ಸಾರ್ವಭೌಮನ ವೈಭವವನ್ನು ತೃಣೀಕರಿಸಿ ಆ ದಾಸಿಪುತ್ರನ ಮುರುಕು ಜೋಪನೆಯನ್ನು ಆಚರಿಸಿದ್ದಾನೆ. ಪ್ರಾರಂಭದಲ್ಲೇ ಸಹಿಸಲಾಗದ ಅಪಮಾನ, ಭಕ್ತಿ ಬೈರ್ಯಾದ ನೆಪಗಳಿಂದ ಈ ವಂಚಿತನಾಗಿ ನೀ ಹೇಗೆ ಅಪಮಾನ ಸಹಿಸಿಕೊಳ್ಳುವೆ ದುರ್ಯೋಧನ? ಹೇಗೆ ಸಹಿಸಿಕೊಳ್ಳುವೆ ಮಾವ? ಕೃಷ್ಣನಲ್ಲಿ ನಿನಗೆ ಅಷ್ಟೊಂದು ದ್ವೇಷವೇಕೆ ಮಾವ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು ಇರಬಹುದು. ಭರತ ವರ್ಷದಲ್ಲಿ ಕ್ಷತ್ರಿಯರನ್ನೇ ನಿರ್ಮೂಲ ಮಾಡಲೆಂದೇ ಅವತರಿಸಿದನು. ಯಾರು ಅವನ ವೈದ್ಯ ಪರೀಕ್ಷೆಗೆ ಮರುಳಾಗಿ ಭಗವಂತನೆಂದು ಪೂಜಿಸುವರೋ ಅವರನ್ನೇ ನಾಶ ಮಾಡುವನು. ಕಂಸ, ಜರಾಸಂದ್ರ, ಶಿಶುಪಾಲ ಆದಿಗಳು ನಿನಗೆಂತ ಮಿತ್ರರಾಗಿದ್ದರು, ಬಹಳ ಆಪ್ತರಾಗಿದ್ದರಲ್ಲವೇ? ಕಾರಣವಿಲ್ಲದೆ ಅವರನ್ನೇ ಸಂಭರಿಸನು. ಕಂಸನನ್ನು ವಧಿಸಿ ಅರುಣ ಮರಣಾದ ಮುದಕಾನಾದ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನ ಮೇಲೆ ಕೂರಿಸಿ ಸಹೋದರರನ್ನು ಸುರಪಾನಮತ್ತೆನಾಗಿ ಮಾಡಿ ರಾಜಲಕ್ಷ್ಮಣ ತಾನೇ ವಶಪಡಿಸಿದರು. ಇಂಥವನಿಗೆ ಮನ್ನಣೆ ಕೌರವೇಶ್ವರ, ಇಂಥವನಿಗೆ ಮನ್ನಣೆ. ಹಾಗಾದರೆ ನನ್ನನ್ನೇಕೆ ದ್ವಾರಕ್ಕೆ ಕಳಿಸಿದ್ದೆ ಮಾವ? ಆ ನಂದಗೋಪಾಲ ಮನೆ ಬಾಗಿಲಿನಲ್ಲಿ ಈ ದುರ್ಯೋಧನನು ಸಹಾಯ ಬೇಡುವುದು ನನಗೆ ಉಚಿತವಾದ ಕಾರ್ಯವೇ? ಅದಕ್ಕೊಂದು ಉದ್ದೇಶವಿತ್ತು. ಅದೇನು ಮಾವ ನಿನ್ನ ಉದ್ದೇಶ? ಕಾಳ ಸರ್ಪದ ವಿಷದ ಅಲ್ಲನ್ನು ಎತ್ತ ಬಳಿಕ ಅದರೊಡನೆ ಸರಸವಾಡಬಹುದಲ್ಲವೇ? ಸರಸವಾಡಬಹುದಲ್ಲವೇ? ಅವನ ಉದ್ಯೋಗ ಮತ್ತು ಸೈನ್ಯಗಿಂತ ನಿನಗೆ ಹೆಚ್ಚು ಅವಶ್ಯಕತೆ ಆಗಿತ್ತು. ಕೃಷ್ಣನು ನಿನ್ನ ಸೈನ್ಯ ಪಕ್ಷವನ್ನು ವಹಿಸಿದ್ದೆ ಆದರೆ ಕೃಷ್ಣ ನೀನು ನನಗೆ ಬೇಡ ಎಂದು ನಿಸ್ಸಂಕೋಚವಾಗಿ ಹೇಳಬೇಕಿತ್ತು. ಆದರೆ ಆ ಅರ್ಜುನನು ಆ ಸಂಕಟದಿಂದ ದೂರ ಮಾಡಿದನು. ಮಾವ, ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು, ಆದರೆ ಅವನ ಮೇಲಿನ ದ್ವೇಷದಿಂದ ಆ ಬಡ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಮಾವ. ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದಯ್ಯ. ಬೇರೆ ಮಾಡಲಾಗರು ನಾಗನಾಧಾರಕರು ಇರಬಹುದು. ನೀನು ಸಂಧಾನಕ್ಕೆ ಸಂಬಂಧಿಸಿ ಪಾಂಡವರಿಗೆ ಆಶೀರ್ವಾದ ಕೊಟ್ಟಿದ್ದೆ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣ ಆಗುವೆ. ಅಷ್ಟು ಮಾತ್ರವಲ್ಲವಯ್ಯ, ಪಗಡೆ ಆಟದಲ್ಲಿ ಸೋತಾಗ ರಾಜದ ಹೊತ್ತು ನಷ್ಟವಾಗಿತ್ತು. ಪುನಃ ಅದನ್ನು ಹೊಂದುವುದರೇನು? ಅನುಭುಕ್ತರಾದ ರಾಜಲಕ್ಷ್ಮಿಯನ್ನು ಭಿಕ್ಷುಕರ ಯಾತ್ರೆ ಹಿಡಿಯುವುದು ಉಚಿತವೇ? ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸಿದರೆ ಕ್ಷೇತ್ರದಲ್ಲಿ ಸೆಣಸಿ ಜಯಲಕ್ಷ್ಮಿಯನ್ನು ಕೈ ಹಿಡಲಿ. ಅದನ್ನ ಬೆಟ್ಟ ಮೇಲಿಂದ ಮೇಲೆ ದೈನ್ಯರುತಿ ಏಕೆ? ದೇಹಿ 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 ಎಂದು ಸರಿಯಾಗಿ ಹೇಳಿದೆ ಸೋಮರಾಜ. ಸಿಗುವೆಂಜನದೋಳ್ ಪಾಂಡವರ ಎಲ್ಲಿ ಹೋದರೇನು ನಿಮ್ಮ ಚಕ್ರವರ್ತಿಯಾದ ನನ್ನ ಮದ ಭಕ್ತ ದುರುಳ ದುಸ್ತಟಿ. ಸಿಗುವೆಂಜನದೋಳ್ ಪಾಂಡವರ ಹಾಲ ಕಡಲ ಕಡದು ಕಡೆಯಿತು ಆ ಭೀಮ ಕಡಲ ಈ ಖಡ್ಗ ಕಡಿದು ಮೊರೆದು ಆ ನಿನ್ನ ಗದ ಪುಡಿ ಪುಡಿ ಮಾಡು. ಕಡಲ ಕಡದು ಕಡೆಯಿದ್ದ ಆ ಭೀಮ ನಡದ ಬಸ್ತು ಈ ಖಡ್ಗ ಕಡಿದು ಮುರಿದು ಆ ನಿನ್ನ ಗದ ಪುಡಿ ಪುಡಿ ಮಾಡಿ ಧರ್ಮ ಬೆದರುತ್ತಿರ ಬಾಳುತ್ತಲೇ ಭೀಮ ನಡೆದು ಕಣ್ಣಲ್ಲಿ ಔಷಧ ಬೆಂಕಿಯ ಕಲ್ಲಿ ಪಡ ನಾನೀಗ ಸಿಗುವೆಂಜನದ ಕಂಡವರ ಎಲ್ಲಿ ಹೋದರೇನು ನಿಮ್ಮ ಹುಲ್ಲ ಚಕ್ರವರ್ತಿಯಾದ ನನ್ನ ಗೆಳತಿ ಅದನ್ನೊಂದ ಗುರುಳ ದುಷ್ಟ ಕೀಲ ಸಿಗುವೆಂಜನದ ಪಾಂಡವರ. ಆ ಕೋಟ ಎದರಿ ನಡೆಸಿದರೆ ನೋಡ ಬಯಲು ಬೆದರಿಸಿದೆ ಈ ಭೂಮಿ ನುಡುಕ ಕರುಣಿಯದು ಆ ನಿನ್ನಗಳ ಪುಡಿ ಪುಡಿ ಮಾಡಿ ಅವ ಆ ಕೋಟ ಎದರಿ ನಡೆಸಿದರೆ ನೋಡ ಬಯಲು ಬೆದರಿಸಿದೆ ಈ ಭೂಮಿ ನಡುಕ ಕರುಣಿಯದು ಆ ನಿನ್ನಗಳ ಪುಡಿ ಪುಡಿ ಮಾಡಿ ಸ್ವರ್ಗ ನರಕಗಳು ಎಲ್ಲ ಲೋಕಗಳು ನನ್ನ ಕಾಳೆಯಲ್ಲಿಟ್ಟು ಆಳುತ್ತಿವೆ. ಸ್ವರ್ಗ ನರಕಗಳು ಎಲ್ಲ ಲೋಕಗಳು ನನ್ನ ಕಾಳೆಯಲ್ಲಿಟ್ಟು ಆಳುತ್ತಿವೆ. ನನ್ನನ್ನು ಎದುರಿಸುವ ವೀರನು ನಾರಿಹರು ಬಿಡು ನಾನೀಗ ಸಿಗುವೆಂಜನದೋಳ್ ಪಾಂಡವರ ಎಲ್ಲಿ ಹೋದರೇನು ನಿಮ್ಮ ಹುಲ್ಲು ಚಕ್ರವರ್ತಿಯಾದ ನನ್ನ ಜನಕ್ಕೆ ಅದನ್ನೊಂದು ದುರುಳ ದುಷ್ಟಕಿ
ರಾಜ, ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಸೂಜಿ ಮನೆ ಊರುವಷ್ಟು ಜಾಗವನ್ನು ಕೊಡಲಾಗದು. ಅಷ್ಟು ಮಾತ್ರವಲ್ಲ ದುರ್ಯೋಧನ, ಅಷ್ಟು ಮಾತ್ರವಲ್ಲ, ಸಂಧಿಯ ನೆಪದಿಂದ ಬಾರಿ ಬಾರಿ ಪರಿಸ್ಥಿತಿ ತೋರುತ್ತಿರುವ ಆ ಕಳ್ಳ ಕಿಷ್ಟನಿಗೆ ಪ್ರಾಯಶ್ಚಿತ್ತವಾಗಲೇಬೇಕು. ಈ ವಿಚಾರದಲ್ಲಿ ನಂದೊಂದು ಸಲಹೆ ಇರುವುದು. ಅದೇನು ಮಾವ ನಿನ್ನ ಸಲಹೆ? ಯಥಾ ಸಮಯದಲ್ಲಿ ಜ್ಞಾಪಿಸಿಕೊಂಡು ತಿಳಿಸುವೆನು. ಆಗಲಿ ಮಾವ, ನಿನ್ನ ಸಲಹೆ ಹೊರತಾಗಿ ನಾನಾವ ಕಾರ್ಯವನ್ನೂ ಮಾಡುವುದಿಲ್ಲ. ನಡೆ ಮಾವ, ನಡೆ ನಡೆ ದುರ್ಯೋಧನ, ನಡೆ. ನಡೆ 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 ಕುರುಕುಲ ರಣಕಲಿ, ನಡೆ ನೀನಾಗುವ ರಣರಂಗದಲ್ಲಿ ಬಲೆ ಬಿರುಗಾಳಿಗೆ ಸೇಡಿನ ಕಾರ್ಮಡ ರಪ್ಪಿಸಿ ಬೇಸವಾಗಿ ಮಿಂಚಿನಂತೆ ಪ್ರಜ್ವಲಿಸಲಿ. ಆರ್ಪಡೆ ಗುರುಸಿರಿಗಳೇ, ಈ ದರೆಯನ್ನು ಬಿಗುವಂತೆ ಮಾಡಿ ಈ ನಿನ್ನ ಕುರು ಸಾಮ್ರಾಜ್ಯವು ಈ ಶಕುನಿಯ ಕುರಿತು ಸಿಕ್ಕಿ ಕಚ್ಚಿಯಾಗಲೇ. ಅಧಿಕಾರ ಬೇಗನ ಕುರುಡನ ಮಗನೇ, ಅಧಿಕಾರ 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 ನನಗೆಂದು ಒಪ್ಪಿ ಮೆರೆದೆಯ. ಈ ಮನೆಗೆ ಬಲಿಯ ಕೊಟ್ಟು ನಾನು ನೋಡುವೆ, ಮೂರ್ಖ ನಾನು ನೋಡುವೆ, ಈಚ ನಾನು ನೋಡುವೆ, ಪಾಪಿ ನಾನು ನೋಡುವೆ. ಅತಿಯಾಸೆ ತುಂಬಿಕೊಂಡು ನಿನ್ನ ಮನದಲ್ಲಿ, ಅತಿಯಾಸೆ ತುಂಬುವುದು ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ಕೈಯುವುದು ನನ್ನ ಮನದಲ್ಲಿ, ನಿನ್ನ ಕುಲನಾಶ ಕೈಯುವುದು ನನ್ನ ಮನದಲ್ಲಿ. ಕರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ, ಕರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ, ನಿನ್ನ ಕೊಲೆ ಮಾಡೋ ಮೋಸವಿದೆ ನನ್ನ ಎದೆಯಲ್ಲಿ, ನಿನ್ನ ಕೊಲೆ ಮಾಡೋ ಮೋಸವಿದೆ ನನ್ನ ಎದೆಯಲ್ಲಿ. ಅದು ನಿನ್ನದು ತಪ್ಪು, ಇಲ್ಲ ನನ್ನದು ತಪ್ಪು, ಅದು ನಿನ್ನದು ತಪ್ಪು, ಇಲ್ಲ ನನ್ನದು ತಪ್ಪು. ನಾಮನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು, ನಾಮೆಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು. ಅಧಿಕಾರ 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 ನನಗೆಂದು ಒಪ್ಪಿ ಮೆರೆದೆಯ. ಈ ಮನೆಗೆ ಮನೆಯ ಕೊಟ್ಟು ನಾನು ನೋಡುವೆ, ಮೂರ್ಖ ನಾನು ನೋಡುವೆ, ನೀಚ ನಾನು ನೋಡುವೆ, ಪಾಪಿ ನಾನು ನೋಡುವೆ. ಸೋರದರ್ವ ಹಿಡಿದು ನಿಂತ ವೀರ ಪಾರ್ಥನ, ಸೋರದರ್ವ ಹಿಡಿದು ನಿಂತ ವೀರ ಪಾರ್ಥನೋ, ಅನ್ಯಾಯದ ಪ್ರಾಣ ಬಿಡುವ ಸೋತ ಕರ್ಣನೋ. ಅಯ್ಯೋ ಪಾಪ, ಅನ್ಯಾಯದ ಪ್ರಾಣ ಬಿಡುವ ಸೋತ ಕರ್ಣನೋ. ಸಿಡ್ಡೆದ್ದು ನಿಂತಿಹನು ಭೀಮಸೇನೋ, ಸಿಡ್ಡೆದ್ದು ನಿಂತಿಹನು ಭೀಮಸೇನನು. ತನ ಗದೆಯಿಂದ ರುಂಡ ಮುಂಡ ತುಂಡ ಗೈವನು, ತನ ಗದೆಯಿಂದ ರುಂಡ ಮುಂಡ ತುಂಡ ಗೈವನು. ಅದು ನಿನ್ನದು ತಪ್ಪು, ಇಲ್ಲ ನನ್ನದು ತಪ್ಪು, ಅದು ನಿನ್ನದು ತಪ್ಪು, ಇಲ್ಲ ನನ್ನದು ತಪ್ಪು. ನಾಮೆಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು, ನಾಮೆಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು. ಅಧಿಕಾರ 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 ನನಗೆಂದು ಒಪ್ಪಿ ಮೆರೆದೆಯ. ಈ ಮನೆಗೆ ಬಲಿಯ ಕೊಟ್ಟು ನಾನು ನೋಡುವೆ, ಮೂರ್ಖ ನಾನು ನೋಡುವೆ, ಈಚ ನಾನು ನೋಡುವೆ, ಪಾಪಿ ನಾನು ನೋಡುವೆ. ಅಧಿಕಾರ
ಅಧಿಕಾರ ಬೇಕಲ್ಲ ಕುರುಡನ ಮಗನೇ, ಅಧಿಕಾರ. ದುರ್ಯೋಧನ, ಶಕುನಿ ಎಂಬ ಮೂರಕ್ಷರದ ಅರ್ಥ ತಿಳಿದ ಮೂಢ. ಶ ಎಂದರೆ ಶಕ್ತಿ ಪ್ರಧಾನ, ಹೂ ಎಂದರೆ ಕುರುಕುಲವಲ್ಲ, ನೀ ಎಂದರೆ ನಿರ್ನಾಮ. ಈ ಶಕುನಿಯಿಂದಲೇ ಕುರುಕುಲವಲ್ಲ, ನಿರ್ನಾಮ. ನಿನ್ನ ಧರ್ಮಪತಿಯ ಭಾನುಪತಿಯು ಮಂಡೆಗೆರೆ ಎಂದು ಮುಂದೆ ಆಗುವಳು. ಅಂದಿಗೆ ಈ ಶಕುನಿಗೆ ಆನಂದ, ಪರಮಾನಂದ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ. ಕೊರೋ ಕ್ಷೇತ್ರದಿಂದ ಕ್ಷೇತ್ರದಿಂದ ಆನಂದ ಆನಂದ ಈ ಶಕುನಿಗೆ ಪರಮಾನಂದ. ಕೊರೋ ಕ್ಷೇತ್ರದಿಂದ ಗುರು ಪಾಂಡವರ ಸಂಗ್ರಾಮ, ಗುರುಕುಲ ವಂಶವೇ ನಿರ್ನಾಮ. ಗುರು ಪಾಂಡವರ ಸಂಗ್ರಾಮ, ಗುರುಕುಲ ವಂಶವೇ ನಿರ್ನಾಮ. ಪಾಂಡವರಿಗೆ ಜಯವೋ, ಗೌರವರಿಗೆ ಅಪಜಯವೋ. ಪಾಂಡವರಿಗೆ ಜಯವೋ, ಗೌರವರಿಗೆ ಅಪಜಯವೋ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ. ಈ ಕೊರೋ ಕ್ಷೇತ್ರದಿಂದ ಸರ್ಪವಜದೆ ಮೇಲಿ ಸರಸವನಾಡಲು ಬಯಸುವೆಯ. ಸೇಡಿನ ಸರ್ಪವಜದೆ ಮೇಲಿ ಸರಸವನಾಡಲು ಬಯಸುವೆಯ. ಚಿನ್ನ ವಿನಾಶಕ್ಕೆ ನಾಂದಿಯ ನಾಡೆ, ನಿನ್ನ ವಿನಾಶಕ್ಕೆ ನಾಂದಿಯ ನಾಡಿ. ಆನಂದವನ ಬಂಧುವೆನ, ಆನಂದವನ ಬಂಧುವೆನ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ. ಕೊರೋ ಕ್ಷೇತ್ರದಿಂದ ಕೌರವ ಗುರಿಗಳ ಕಬ್ಬಿಸುವೆ, ಕಬ್ಬಿಸಿ ರಣದಲ್ಲಿ ಬಲಿ ಕೊಡುವೆ. ಕೌರವ ಗುರಿಗಳ ಕಬ್ಬಿಸುವೆ, ಕಬ್ಬಿಸಿ ರಣದಲ್ಲಿ ಬಲಿ ಕೊಡುವೆ. ಅರ್ಪಣ ನೀಡುವೆ ಸೋದರರೇ, ಅರ್ಪಣ ನೀಡುವೆ ಸೋದರರೇ. ನೆಮ್ಮದಿಯಿಂದಿರು, ನೆಮ್ಮದಿಯಿಂದಿರು. ಆನಂದ ಆನಂದ ಈ ಶಕುನಿಗೆ ಪರಮಾನಂದ. ಆನಂದ
ಕರೆದಾಗ ಪೊರಪಾರದೆ ದಾತ ನೀ ಕರೆದಾಗ ಪೊರಪಾರದೆ ಕರೆದಾಗ ಪೊರಪಾರದೆ ಸನ್ಮತಿದಾತ ಸುಜನರ ಪ್ರೇತ ಸನ್ಮತಿದಾತ ಸುಜನರ ಪ್ರೇತ ಭಾವಾತೀತ ಭಾಗ್ಯ ವಿಧಾತ ಭಾವಾತೀತ ಭಾಗ್ಯ ವಿಧಾತ ಕರೆದಾಗ ಪೊರಪಾರದೆ ನರದಾತ ನೀ ಕರೆದಾಗ ಪೊರಪಾರದೆ ಹೊರೆದಾಗ ಪೊರಪಾರದೆ ಕೃಷ್ಣ 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 ಪರಮಾತ್ಮ ವಾಸುದೇವ, ನಾನು ಮಾಡಿದ ಕರ್ಮಫಲವು ನಿಶೇಷವಾಗಿರುವುದು. ಎಂದಿಗೆ ಪರಮಪುರುಷನು ತನ್ನ ಅಭಯಹಸ್ತವನ್ನು ನನ್ನ ಮಸ್ತಕದ ಮೇಲೆ ಇರಿಸುವನು. ಯಾವ ಮಹಿಮಾ ಪುರುಷನ ನೋಡಲು ಯೋಗಿಗಳು ಅಗಲಲ್ಲಿ ತಪ್ಪು, ಯಾವಾತನ ಮಂಗಳ ಸ್ವರೂಪವು ಅನವರ್ತವು ನನ್ನ ಹೃದಯದಲ್ಲಿ ನೆಲೆಗೊಂಡನು, ಯಾವಾತನ ಸಕಲ ಜೀವಿಗಳ ಸಮರ್ಥಕ್ಕೂ ಕರ್ತನು. ಅಂತಹ ಕರುಣಾನಿಧಿಯು ಸರ್ವಜ್ಞನು ಸರ್ವವ್ಯಾಪಿಯಾದ ಆ ಶ್ರೀಕೃಷ್ಣ ಪರಮಾತ್ಮನು ಆ ದುರ್ಯೋಧನ ಬಳಿಗೆ ಬರ್ತಿರುವಾಗ ಈ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೇ. ಪರಮಾತ್ಮ ವಾಸುದೇವ, ನಿನ್ನ ದರ್ಶನ ಭಾಗ್ಯ ಪಡೆಯುವ ತನಕ ಈ ಕ್ಷೀರಪಾನದಿಂದಲೇ ನನ್ನ ಪ್ರಾಣವನ್ನು ದರ್ಶಿಸಿಕೊಡುವುದು. ಕೃಷ್ಣಾರ್ಪಣವಸ್ಸು. ಕೃಷ್ಣ ಮಧುಸೂದನ ಮುರುಳಿ ಮೋಹನ ಮೊರೆ ಕೇಳಿ ನೀ ಬಾರಯ್ಯ ಮೂರ ಭಕ್ತನ ಮೊರೆಯಾಗಿ ಚೌರಿ ಮೊರೆ ಕೇಳಿ ನೀ ಬಾರಯ್ಯ ಭಕ್ತನ ಮೊರೆಯಾಗಿ ಚೌರಿ ಮೊರೆ ಕೇಳಿ ನೀ ಬಾರಯ್ಯ. ಪರಮಾತ್ಮ ವಾಸುದೇವ, ರುಕ್ಮಿಣಿ ಲೋಲ ಪರಿಜಮಾಲ ರುಕ್ಮಿಣಿ ಲೋಲ ಪರಿಜಮಾಲ ವರಗುಣಶೀಲ ವಸುದೇವ ಪಾಲ ವರಗುಣಶೀಲ ವಸುದೇವ ಪಾಲ ಬಣ್ಣಿಸಲ್ಲ ಉಡೇ ನಿನ್ನಯ ಲೀಲಾ ಕೃಷ್ಣ. ಬಣ್ಣಿಸಲ ಉಡೇ ನಿನ್ನಯ ಲೀಲಾ ಈ ರಜಲೋಚನ ದರುಶನ ತಾಯ ಈ ರಜಲೋಚನ ದರುಶನ ತಾಯ ಮೊರೆ ಕೇಳಿ ನೀ ಬಾರಯ್ಯ ಮೊರೆಯಾಗಿ ಈ ಗೌರಿ ಮೊರೆ ಕೇಳಿ ನೀ ಬಾರಯ್ಯ ಮೊರೆ ಕೇಳಿ ನೀ ಬಾರಯ್ಯ ಎನ್ನ ಮೊರೆ ಕೇಳಿ ನೀ ಬಾರಯ್ಯ ಕೃಷ್ಣ.
ವರಗುಣಶೀಲ ವಸುದೇವ ಪಾಲ ವರಗುಣಶೀಲ ವಸುದೇವ ಪಾಲ ವಂದಿಸಲಾಹುದೇ ನಿನ್ನಯ ಲೀಲಾ ಕೃಷ್ಣ ವಂದಿಸಲಾಹುದೇ ನಿನ್ನಯ ಲೀಲಾ ನೀರಜಲೋಚನ ದರುಶನ ತಾರ ನೀರಜಲೋಚನ ದರುಶನ ತಾರ ಹೊರೆ ಕೇಳಿ ಹೊರೆಯಾಲಿ ಸೌರಿ ಹೊರೆ ಕೇಳಿ ನೀ ಬಾರಯ್ಯ ಹೊರೆ ಕೇಳಿ ನೀ ಬಾರಯ್ಯ ಎನ್ನ ಹೊರೆ ಕೇಳಿ ನೀ ಬಾರಯ್ಯ ಕೃಷ್ಣ ಭಕ್ತ ಶಿರೋಮಣಿ ವಿದುರ ಪರಮಾತ್ಮ ವಾಸುದೇವ ಪರಮಾತ್ಮ ವಿದುರ ಪರಮಾತ್ಮ ವಾಸುದೇವ ಈ ದೀನನ ಮೇಲೆ ದಯೆ ತೋರಿ ಹಿಂದೆ ದರ್ಶನಕ್ಕೆ ತಂದೆ ಪರಮಾತ್ಮ ವಾಸುದೇವ ನಿನ್ನ ಪಾದಗಳಿಂದ ನನ್ನ ಕುಟೀರವು ಪವಿತ್ರವಾಯಿತು ತಂದೆ ಪವಿತ್ರವಾಯಿತು ಪರಮಾತ್ಮ ವಾಸುದೇವ ಈ ಪೀಠದಲ್ಲಿ ಕುಳಿತುಕೊಳ್ಳುತ್ತ ಪ್ರಥಮ ವಂದನವಯ್ಯ ಪರಮ ಪುರುಷ ದಶವಂದನವಯ್ಯ ದಶರಥ ರಾಮನ ಪೋಲ್ವ ಶತವಂದನವಯ್ಯ ಶತಭದ್ರ ದಳನೇತ್ರ ಕೃಷ್ಣ ಸಹಸ್ರವಂದನವಯ್ಯ ಸರಸಿಜಾಕ್ಷ ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ ಕೋಟಿ ವಂದನವಯ್ಯ ಕೋವಿದಯರ ರಸ ಕೋಟಿ ವಂದನವಯ್ಯ ವೃಂದವರದ ಅಚ್ಯುತಾನಂದ ಗೋವಿಂದ ನಮಸ್ತೆ ನಮಸ್ತೆ ನಮಃ ನಮಸ್ತೆ ನಮಃ ಪರಮಾತ್ಮ ವಾಸುದೇವ ಬೆಳಗಿದಯ ಮನ ಮಂದಿರದೆ ಪರಮಾತ್ಮ ಬೆಳಗಿದಯ ಮನ ಮಂದಿರದೆ ಹರಿಸಿದಯ ಅಂಧಕಾರ ಮನದೆ ಹರಿಸಿದಯ ಅಂಧಕಾರ ಮನದೆ ಬೆಳಗಿದಯ ಮನ ಮಂದಿರದೆ ಪರಮಾತ್ಮ ಪಾಲಕಡಲ್ಲೊಳ್ಳು ಲೀಲೆ ಹಿಂದಾಡಿದ ಲೋಲಲೋಚನನೆ ಒಂದೆಯ ಪಾಲಕಡಲ್ಲೊಳ್ಳು ಲೀಲೆ ಹಿಂದಾಡಿದ ಲೋಲಲೋಚನನೆ ಒಂದೆಯ ಕಡುಚಿಲೆಯಾದಲ್ಲಿ ಜಡನ ತಡೆ ಹರಿದು ಪರಮಾತ್ಮ ಕಡುಚಿಲೆಯಾದಲ್ಲಿ ಜಡನ ತಡೆ ಹರಿದು ಭವ್ಯ ಮೂರ್ತಿಯ ಮಾಡಿದೆಯ ಭವ್ಯ ಮೂರ್ತಿಯ ಮಾಡಿದೆಯ ಸರಳ ಮೊರೆ ಕೇಳಿ ದುರುಳ ಹಿರಣ್ಯ ಕರುಳನ್ನು ಕೊರಳು ಧರಿಸಿದೆಯ ಸರಳ ಮೊರೆ ಕೇಳಿ ದುರುಳ ಹಿರಣ್ಯ
ಕರುಳನ್ನು ಕೊರಳಿಸಿದೆಯ ಕರಿಯ ಮೊರೆ ಕೇಳಿ ಹರಿತಾ ಬಂದು ಪರಮಾತ್ಮ ಹೊಂದಿವ ಹರಿಯ ಮೊರೆ ಕೇಳಿ ಹರಿತಾ ಬಂದು ಸಕರೆ ಸರಿಸಿದೆಯ ಹರಿಯನಂತ ಗುಣ ರೂಪನೇ ನಿನ್ನ ಹರಿಯನಂತ ಗುಣ ರೂಪನೇ ನಿನ್ನ ಚರಣವನ್ನು ಮನದಲ್ಲಿ ತಗಿಸಿ ನಮೋ ನಾರಾಯಣ ನಮೋ ನಾರಾಯಣ ಓಂ ನಮೋ ನಾರಾಯಣ. ವಿದುರ, ಪರಮಾತ್ಮ ನಿನ್ನ ಕೊಂಡಾಟವು ಆಗಿರಲಿ. ನಾನು ಮಾರ್ಗಾಯಸದಿಂದ ಬಳಲಿ ಬಂದಿರುವನು. ಏನಾದರೂ ತಿನ್ನಲು ಆಹಾರವನ್ನು ಕೊಡು. ಪರಮಾತ್ಮ ವಾಸುದೇವ ಸಕಲ ಲೋಕಗಳನ್ನು ತಮ್ಮ ಉದರದಲ್ಲಿ ಇಟ್ಟುಕೊಂಡು ಸಕಲ ಚರಾಚರ ಪ್ರಪಂಚವನ್ನು ಪರಿಪಾಲಿಸುವ ತಮಗೆ ಈ ಅನುಸ್ವರ್ಪನಾದನು ಏನನ್ನು ತಾನೇ ಕೊಡಬಲ್ಲೆ ದೇವಾ? ವಿದುರ, ಕಾರ್ಯಾರ್ಥವಾಗಿ ದುರ್ಯೋಧನನ ಆಸ್ಥಾನಕ್ಕೆ ಹೋಗುತ್ತಿದ್ದ ನನ್ನನ್ನು ನಿನ್ನ ಭಕ್ತಿ ಎಂಬ ಪಾಶವು ಅಡ್ಡಗಟ್ಟಿ ಇಲ್ಲಿಗೆ ಎಳೆದು ತಂದಿರುವುದು. ನೀನೇನು ಸಾಮಾನ್ಯನೇ ವಿದುರ? ವಿದುರ, ಪರಮಾತ್ಮ ಪಡವಿಯೋಳ್ ಭಕ್ತ ಶಿರೋಮಣಿ ನೀನೇ. ವಿದುರ, ಪರಮಾತ್ಮ ಪಡವಿಯೋಳ್ ಭಕ್ತ ಶಿರೋಮಣಿ ನೀನೇ. ಬಲ್ಲೆ ನಿನ್ನಯ ಮನವ ಬಿಡು ಬಿಡು ಬಲ್ಲೆ ನಿನ್ನಯ ಮನವ. ಇದರ ಪರಮಾತ್ಮ ವಾಸುದೇವ ಭಕ್ತಿಯ ಪಾದಕ್ಕೆ ಚಿತ್ತವನ್ನೊಲಿಸಿದೆ. ಇದರ ಪರಮಾತ್ಮ ಭಕ್ತಿಯ ಪಾದಕ್ಕೆ ಚಿತ್ತವನ್ನೊಲಿಸಿದೆ. ಎತ್ತ ಹೋದರೂ ಮನ ಇತ್ತನೆ ಬರುವುದು. ಇದರ ಎತ್ತ ಹೋದರೂ ಮನ ಇತ್ತಲೆ ಬರುವುದು. ಸಕ್ಕನೆಂದೆನಿಸಿದ ವಿದುರ, ವಿದುರ, ಸಕ್ಕನೆಂದೆನಿಸಿದ ಮತ್ತ ಸುಯೋಧನ. ಸಕ್ತನೆಂದೆನಿಸಿದ ಮತ್ತ ಸುಯೋಧನ. ಭಕ್ತರೇ ನಿನಗಿಂತ ಉತ್ತಮರಿರುವರೆ. ಇದರ ಭಕ್ತರೇ ನಿನಗಿಂತ ಉತ್ತಮರಿರುವರೆ. ಬಲ್ಲೆ ನಿನ್ನಯ ಮನವ ಬಿಡು ಬಿಡು ಬಲ್ಲೆ ನಿನ್ನಯ ಮನವ. ವಿದುರ, ವಿದುರ, ಸದಾ ನನ್ನನ್ನೇ ಧ್ಯಾನ ಮಾಡುತ್ತಾ ಪ್ರಪಂಚದ ಭೋಗ ವಸ್ತುಗಳನ್ನೆಲ್ಲ ತ್ಯಜಿಸಿ ಕೇವಲ ಗೋಮಾತೆಯ ಕ್ಷೀರದಿಂದ ಜೀವಿಸುತ್ತಿರುವ ನಿನ್ನ ಭಕ್ತಿಯನ್ನು ನಾನೇನು ಅರಿಯನೇ? ಪರಮಾತ್ಮ ಅದು ಆಗಿರಲಿ. ನನಗೆ ತುಂಬಾ ಹಸಿವಾಗಿರುವುದು. ತಿನ್ನಲು ಏನಾದರೂ ಆಹಾರವನ್ನು ಕೊಡು. ಪರಮಾತ್ಮ ವಾಸುದೇವ ನೀನು ತಿಳಿಯದೆ ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಏನಿರುವುದು ವಾಸುದೇವ? ಏನು ವಿದುರ? ಗೋಮಾತೆಯ ಕ್ಷೀರವೇ? ಗೋಮಾತೆಯ ಕ್ಷೀರವು ನನಗೆ ಅತ್ಯಂತ ಪ್ರಿಯವಾದುದು. ಹಿಂದೆ ಕುಚೇಲನು ಬಹುಭಕ್ತಿಯಿಂದ ತಂದಿಟ್ಟ ಅವಲಕ್ಕಿಯ ಸಾರವು ಈಗಲೂ ಸಹ ಸವಿದಂತಿರುವುದು. ರಾಮಾವತಾರದಲ್ಲಿದ್ದಾಗ ಭಕ್ತಳಾದ ಶಬರಿಯು ಕಚ್ಚಿ ನೋಡಿ ಆರಿಸಿ ತಂದಿಟ್ಟ ಆ ಹಣ್ಣಿನ ರುಚಿಯು ಆಹಾ ಈಗಲೂ ಸವಿದಂತಿರುವುದು. ನಿನ್ನಲ್ಲಿರುವ ಕ್ಷೀರವು ಈ ಎರಡಕ್ಕಿಂತ ಶ್ರೇಷ್ಠವಾದದ್ದು. ಎಲ್ಲಿ? ಅದನ್ನೇ ಕೊಡು. ಪರಮಾತ್ಮ ವಾಸುದೇವ ಏನೆಂದು ಹೇಳಲಿ ಪರಮಾತ್ಮ? ಇದರ ಏಕೆ ಏನಾಯಿತು? ಏಕೆ ವಿಚಲಿತನಾಗಿರುವೆ? ಪರಮಾತ್ಮ ವಾಸುದೇವ ಈಗ ತಾನೇ ಕ್ಷೀರವನ್ನು ತಮಗರ್ಪಿಸಿ ನಾನೇ ಪಾನ ಮಾಡಿದ್ದೇನಲ್ಲ ದೇವ.
ಇದರ ನನಗರ್ಪಿತವಾದ ಮೇಲೆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಶೇಷವು ಉಳಿದಿರಲೇಬೇಕು. ಎಲ್ಲಿ ಅದನ್ನು ತೆಗೆದುಕೊಂಡು ಬಾ. ಸ್ವೀಕರಿಸಿ ಪರಮಾತ್ಮ. ಇದರ ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಸಹ ಇಲ್ಲವೆಂದು ಹೇಳುತ್ತಿರುವೆಯಲ್ಲ, ನೀನೆಂತಹ ಸುಳ್ಳುಗಾರನೀಯ? ಪರಮಾತ್ಮ, ಅದರಿಂದ ಕ್ಷೀರದಿಂದ ನಿಮ್ಮ ತುದಿ ನಾಲೆಗೂ ಸಹ ನೆನೆಂತಿಲ್ಲ ವಾಸುದೇವ. ಏಕೆ ನೆನೆಯುವುದಿಲ್ಲ? ನೋಡುತ್ತಿರುವುದರ ಇದರ ಮನದಲ್ಲಿ ಭಕ್ತಿ ಎಂಬ ಕ್ಷೀರಸಾಗರವನ್ನು ಇರಿಸಿಕೊಂಡು ಮನೆಯಲ್ಲಿ ಕ್ಷೀರವಿಲ್ಲವೆಂದು ಹೇಳುತ್ತಿರುವೆಯಲ್ಲ, ಅದು ಅಲ್ಲಿ ನೋಡು. ಹಾ, ಧನ್ಯನಾದೆ ತಂದೆ, ಧನ್ಯನಾದೆ. ಪರಮಾತ್ಮ, ವಾಸುದೇವ, ಭಕ್ತಿಗೆ ನೀನೊಲಿದು ಭಕ್ತರನ್ನು ಕಾಯುವ ಭಕ್ತಿಗೆ ನೀನೊಲಿದು ಭಕ್ತರನ್ನು ಕಾಯುವ ಚಿತ್ತದಿ ಪೊರವ ಕರುಣಾಕರನೇ. ಪರಮಾತ್ಮ, ಚಿತ್ತದಿ ಪೊರವ ಕರುಣಾಕರನೇ, ನಂಬಿದ ನಿನ್ನೆಯ ಪಾದವೇ. ನಂಬಿದ ನಿನ್ನೆಯ ಪಾದವನೇ, ತನುಮನ ಪಾವನವಿಂದು ಹರಿಯೇ ಹೊರೆಯೇ ಮಾಡು ನೀ. ತನುಮನ ಪಾವನವಿಂದು ಹರಿಯೇ ಹೊರೆಯೇ ಮಾಡು ನೀ. ಏ ದಿನ ಬಂದು ಜ್ಞಾನ ಸಿಂಧು, ದಿನ ಬಂದು ಜ್ಞಾನ ಸಿಂಧು, ಅಂದ ಸ್ಥಿತವದನ ಆಜೀವರು. ಮಂದ ಸ್ಥಿತವದನ ಆಜೀವರು, ಕಡಲ ಶಯನೆಯನ್ನ ಹೃದಯ ಮಧ್ಯದಿ ನಿನ್ನ. ಕಡಲ ಶಯನೆಯನ್ನ ಹೃದಯ ಮಧ್ಯದಿನ್ನ, ನಾಮಾಮೃತದ ಆಕೀರ ಪಾನ. ನಾಮಾಮೃತದ ಆಕೀರ ಪಾನ, ಮುಖ್ಯ ಮಾರ್ಗಕ್ಕೆ ಕೊಂಡೊಯ್ಯುವುದು. ಮುಖ್ಯ ಮಾರ್ಗಕ್ಕೆ ಕೊಂಡೊಯ್ಯುವುದು. ಸುಜನ ಮನೋರಂಜನ ಕಂಡೇ ಬಹುಮೋಹ, ಕಂಡೇ ಬಹುಮೋಹ ಸುಗುಣ ರಂಜನ ಮಾಧವನ ಮಧುಸೂದನ. ಪರಮಾತ್ಮ, ವಾಸುದೇವ, ಭಕ್ತರಾದ ಪಾಂಡವರಿಗೆ ದೂತತ್ವವನ್ನು ವಹಿಸಿ ಭಕ್ತ ರಕ್ಷಕನೆಂಬ ಬಿರುದು ಪಾಲಿಸುವುದು. ಆ ಪಾಂಡವರನ್ನು ರಕ್ಷಿಸಬಾರದು ನಿನ್ನ ತಂದೆ ನಿನ್ನದು. ವಿದುರ, ಈ ದಿನ ದುರ್ಯೋಧನ ರಚಿಸುವ ಬಗ್ಗೆ ನಾನು ಪಾಂಡವರ ರಾಯಭಾರಿಯಾಗಿ ಹೋಗುತ್ತಿರುವೆನು. ಪರಮಾತ್ಮ, ಭಕ್ತರಾದ ಪಾಂಡವರಿಗೆ ದೂತತ್ವವನ್ನು ವಹಿಸಿ ಭಕ್ತ ರಕ್ಷಕನೆಂಬ ಬಿರುದು ಪಾಲಿಸಿ ಆ ಪಾಂಡವರನ್ನು ರಕ್ಷಿಸಬಾರದು ನಿನ್ನ ತಂದೆ ನಿನ್ನದು. ವಿದುರ, ಬಿಡಲಾರಿಕೆದು ಬಿದುರ, ಧರ್ಮವ ಹದಗೆಡಿಸುವರನ್ನು ಸೆದೆ ಬಡೆಯದೆ. ಬಿಡಲಾರಿಕೆದು ಬಿದುರ. ಹೃದಯ ಸುಧರು ಸದ ಮಧುಳಿದರು. ಹೃದಯ ಸುಧರು ಸದ ಮಧುಳಿ
ಎದೆ ಇಟ್ಟರು ಕುರುನಂದನರು ಸತ್ಯವಂತರಿಗೆ ಸ್ಥಿರವಲ್ಲವೆಗೆ ಇದರ ಸತ್ಯವಂತರಿಗೆ ಸ್ಥಿರವಲ್ಲವೆಗೆ ಕುಟಿಲ ಮತಿಗಳಿಗೆ ಶುಭಬಹುದೇ ಕುಟಿಲ ಮತಿಗಳಿಗೆ ಶುಭಬಹುದೇ ಬಿಡಲಾರೆ ಕೇಳು ಬಿದುರ ಧರ್ಮವ ಹದಗೆಡಿಸುವರನ್ನು ಸೆದೆ ಪಡೆಯದೆ ಬಿಡಲಾರೆ ಕೇಳು ಬಿದುರ ತಾನೆಂದು ಬಲು ಗರ್ಭದಿ ಮೆರೆವ ಕುರುಕುಲವಾದರೆ ಸಹಿಸುವುದೇ ತಾನೆಂದು ಬಲು ಗರ್ಭದಿ ಮೆರೆವ ಕುರುಕುಲವಾದರೆ ಸಹಿಸುವುದೇ ಕೆಣಕಿ ಕೇಸರಿಯ ಬಣಕು ಜಂಬೂತ ಗಗನದಲ್ಲಿ ಜಯ ಗಳಿಸುವುದೇ ಕೆಣಕಿ ಕೇಸರಿಯ ಬಣಕು ಜಂಬೂತ ಗಗನದಲ್ಲಿ ಜಯ ಗಳಿಸುವುದೇ ಉಳಿಯುವರೇ ಕೌರವರು ವಿದರ ಉಳಿಯುವರೇ ಕೌರವರು ಮದಾಂಧರವರ ಧರ್ಮವನ್ನಡಗಿದ ಯುಧಿಷ್ಠರನಿಗೆ ಜಯ ಸ್ಥಿರಗೊಳಿಸಿ ಬಿಡಲಾರೆ ಕೇಳು ಬಿದುರ ಧರ್ಮವ ಹದಗೆಡಿಸುವರನ್ನು ಸೆದೆ ಪಡೆಯದೆ ಬಿಡಲಾರೆ ಕೇಳು ಬಿದುರ ಇದರ ಪರಮಾತ್ಮ ನನ್ನ ಸೋದರತ್ತೆಯಾದ ಕುಂತಿದೇವಿಯೊಡನೆ ಕೆಲವು ರಹಸ್ಯ ವಿಚಾರಗಳನ್ನು ಮಾತನಾಡಿಕೊಂಡು ಈ ದಿನ ದುರ್ಯೋಧನ ರಾಜ್ಯಸಭೆಗೆ ಆಗಮಿಸುವನು. ನೀನು ಸಹ ಅಲ್ಲಿಗೆ ಬಾ. ಅಲ್ಲೊಂದು ವಿಚಿತ್ರವಾದ ಘಟನೆಯೊಂದು ನಡೆಯುವುದಿದೆ. ನೀನು ಸಹ ಅದನ್ನು ನೋಡುವೆಯಂತೆ. ಪರಮಾತ್ಮ ವಾಸುದೇವ ಇದರ ಜಗದ ಜೀವನದ ತನು ಹಾಡಿಸಿ ಕುಣಿಸಿ ಹಾಗೆಯ ಕವಿಸಿ ಹಾಡಿಸಿ ಕುಣಿಸಿ ಹಾಗೆಯ ಕವಿಸಿ ಮನ ಹಿಡಿಯುವ ಮೋಹನ ಸೇವಾ ಜಗದ ಗೋಚರನೆ ನಿರ್ಮಲಾತ್ಮಕ ನಿನ್ನ ನಿಗಮ ಗೋಚರನೆ ನಿರ್ಮಲಾತ್ಮಕ ನಿನ್ನ ಬಲ್ಲವರಿಲ್ಲ ಜಗದ ಜೀವದಲ್ಲಿ ಬಲ್ಲವರಿಲ್ಲ ಜಗದ ಜೀವದಲ್ಲಿ ಪವನಿಗೆ ಸಿಲುಕಿದ ಪ್ರಾಂತೀಯ ಮನುಜರ ಪರಮಾತ್ಮ ಪವನಿಗೆ ಸಿಲುಕಿದ ಪ್ರಾಂತೀಯ ಮನುಜರ ಅವರಿಗೆ ಒಂದ ನೀ ಪರಿಪಾಲಿಸ ಜಗದ ಜೀವನದ ತನು ಹಾಡಿಸಿ ಕುಣಿಸಿ ಮಾಯೆಯ ಕವಿಸಿ ಹಾಡಿಸಿ ಕುಣಿಸಿ ಮಾಯೆಯ ಕವಿಸಿ ಮನ ಹಿಡಿಯುವ ಮೋಹನ ರೂಪ ಸೇವಾ ಜಗದ ಜೀವನದ ತನು ಜಗದ ಜೀವಾತ್ಮನು ನೀ ಇದರ ಮರೆತಿದ್ದೆ. ನೀನು ಈ ದಿನ ರಾಜ್ಯಸಭೆಗೆ ಬರುವಾಗ ನಿನ್ನಲ್ಲಿರುವಾದ ಆ ಶ್ರೇಷ್ಠವಾದ ಧನುಸನ್ನು ತೆಗೆದುಕೊಂಡು ಬಾ. ತಮ್ಮ ಇಚ್ಛೆ ಅಂತಾಗಲಿ ಪರಮಾತ್ಮ. ನಾನು